ಸೊ ಡ್ರೈವರ್ ಗಾಡಿ ಓಡಿಸ್ತಾ ಇದ್ರು ಅವರು. ಸೊ ಅವ್ರ ಜೊತೆಗೆ ಬರ್ತಾ ಇದ್ರು. ಆಗಿದೆ, ಯಾವುದೋ ಮಿಸ್ಸೆನ್ಸ್ ಏನು ಆಗಿಲ್ಲ. ಫಸ್ಟ್ ಪಾಯಿಂಟ್. ಎರಡನೇದು, ಅವತ್ತು ಜನನೂ ಯಾರಿಗೆ ಹೋಗ್ಲಿ. ಅವತ್ತು ಗಾಡಿ ತಗೊಂಡು ಡ್ರೈವರು ಆಕ್ಚುಲಿ ಒಂದು ವರ್ಕ್ಶಾಪಲ್ಲಿ ಸರ್ವಿಸಲ್ಲಿ ಇರುತ್ತೆ ಗಾಡಿ ತಗೊಂಡು. ಆಕ್ಚುಲಿ ಅದು ಅವರು ಫಸ್ಟ್ ಆಫ್ ಆಲ್ ವಿಕ್ಕಿ ರೈವರ್ದು ಗಾಡಿ ಡ್ರೈವ್ ಮಾಡ್ಕೊಂಡು ಬಂದಿದ್ದಾರೆ. ಡ್ರೈವರ್ ಕಾರ್ ತಗೊಂಡು ಬರ್ಬೇಕಾದ್ರೆ ಆದಂಥ ಒಂದು ಇನ್ಸಿಡೆಂಟ್ ವಿಕ್ಕಿ ರೈವರಿಂದ ಆಗಿರುವಂಥದ್ದು. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ, ವಿಕ್ಕಿ ರೈವರಿಂದ ಆಗಿದೆ ಅಂತ ತಿಳಿತೀನಿ. ಆಕ್ಚುಲಿ ಗಾಡಿನ ಓಡಿಸೋದೇ ಡ್ರೈವರು. ಸೊ ಡ್ರೈವರ್ ಗಾಡಿ ಓಡಿಸ್ತಾ ಇದ್ರು ಅವರು. ಸೊ ಅವ್ರ ಜೊತೆಗೆ ಬರ್ತಾ ಇದ್ರು. ಆಗಿದೆ, ಖಂಡಿತ ಐತಿ. ಈಗ ಇಲ್ಲ ಅಂತ ಹೇಳಕ್ಕಾಗಲ್ಲ. ಇಲ್ದಿರೋದನ್ನ ನಾನು ಇಲ್ಲ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಒಬ್ರಿಗೆ ಬರ್ತಾ ಇರ್ತೀನಿ ಕಟ್ಟಿಂಗ್ ಮಾಡ್ದಾಗ ಡ್ರೈವರ್ ಸರ್ ಗಮನ ಪ್ರಶ್ನೆ ಅಲ್ಲ ಸರ್. ಸಮ್ಟೈಮ್ಸ್ ಬ್ರೇಕ್ ಕೊಡ್ದಾಗ ಗಾಡಿ ಗಮನಕ್ಕೆ ಬಂದು ಆಕ್ಸಿಡೆಂಟ್ ಮಾಡೋಲ್ಲ ಯಾರು. ಗಮನಕ್ಕೆ ಬಂದು ತಗೊಂಡಾಗ ಯಾರು ಬಿದ್ದೋಲ್ಲ. ಗಮನಕ್ಕೆ ಬಂದು ಎಲ್ಲ ಬಂದು ಯಾರು ಇಂಟೆನ್ಷನ್ಲಿ ಮಾಡೋಲ್ಲ. ಬ್ರೇಕ್ ಕೊಡಿದಾಗ ಸ್ಕಿಡ್ ಆಗಿದೆ. ಫಸ್ಟ್ ರೋಡ್ ಸರಿ ಮಾಡಕ್ಕೆ ಹೇಳಿ. ಅದೇನಾಗಿದೆ, ರೋಡೆಲ್ಲ ಸ್ವಲ್ಪ ಮರಳೆಲ್ಲ ಇದ್ದಾಗ ಬ್ರೇಕ್ ಕೊಡಿದಾಗ ಸ್ಕಿಡ್ ಆಗ್ತಿದೆ. ಮೊನ್ನೆ ರೋಡ್ ರೆಡಿ ಮಾಡಿದ್ದಾರೆ. ಸೊ ಹಂಗೆ ಆಗಿದೆ ಅಷ್ಟೇ. ಅದನ್ನ ಬಿಟ್ಟರೆ ಅದೇನು ದೊಡ್ಡ ಇದಾಗ ಆಗಿಲ್ಲ. ಜೊತೆಗೆ ಆಗಿದೆ ಅಷ್ಟೇ. ಇಮಿಡಿಯೇಟ್ಲಿ ಗಾಡಿ ಕರೆಕ್ಟಾಗಿ ತಗೊಂಡು ಕರೆಕ್ಟಾಗಿ ರೋಡಲ್ಲಿ ಡ್ರೈವರ್ ಹೋಗಿದ್ದಾನೆ. ನಮ್ಮ ಟ್ಯಾಲೆಂಟಿಗೆ ನಾವು ಅಪ್ರಿಷಿಯೇಟ್ ಮಾಡಬೇಕು, ಆಯ್ತಾ. ಸೊ ನನ್ನ ಪ್ರಕಾರ ಟ್ಯಾಲೆಂಟ್ ಅಪ್ರಿಷಿಯೇಟ್ ಆಕ್ಸಿಡೆಂಟ್ ಅಲ್ಲಿ ಆಗಿರುತ್ತೆ. ಹೌದು,